ಸೊ ಗಾಯ್ಸ್, ವೆಲ್ಕಮ್ ಟು ತರುಣ್ ವ್ಲಾಗ್ಸ್ ಅಗೇನ್ ಬ್ಯಾಕ್ ವಿತ್ ವಿಡಿಯೋ. ಎಲ್ಲಿಗೆ ಇವತ್ತು ಪ್ರಯಾಣ ಅಂದರೆ ತಮಿಳ್ನಾಡಿಗೆ. ಏನಕ್ಕೆ ಅಂದರೆ ಅದಕ್ಕೆಗೆ ಪಾಪ ಹೋಗಿದೆ, ಆಮೇಲೆ ಮನೆ ದೇವ್ರಿಗೆ ಹೋಗ್ಬೇಕು ಸ್ವಲ್ಪ. ಸೊ ಅದಕ್ಕೆ ಹೊರಡ್ತಾ ಇದ್ದೀವಿ. ನಾನು, ಕ್ಯಾಮ್ರಾಮ್ಯಾನ್ ಕಸ, ಆಮೇಲೆ ಇನ್ನಿಬ್ಬರು ರಿಪೋರ್ಟರ್ಸ್ ಬರ್ತಾರೆ. ರಿಪೋರ್ಟರ್ ಗಣೇಶ್ ಆ್ಯಂಡ್ ಹೇಮಾ ಅಂತ. ಸೊ 4 ಜನ ಹೊರಡ್ತಾ ಇದ್ದೀವಿ. ಟೈಮ್ ಬಂದು 1:56. ಇವಾಗ ಹೊರಟ್ರೆ ಇಲ್ಲಿಂದ 6 hours ಅಂತ ತೋರಿಸ್ತೈತೆ. ಹೋಗಿ ನೋಡೋಣ. ನೋಡಿ ಕಸ ಬಗ್ ನೋಡ್ತಾಳೆ. ಕ್ಯಾಮ್ರಾಮ್ಯಾನ್ ಅವಳೆ, ವಿಡಿಯೋ ಬರಲಿಲ್ಲ ಅಂದರೆ ಅವಳೆ ಕಾರಣ. ಸೊ ಸಿಗೋಣ ಹೋಗ್ತಾ. ಇನ್ನೇನು ಹೊರಟ್ವಿ, ಈಗ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಬಿಡೋದಷ್ಟೇ. ಟೈಮ್ ಐತಿ. ಇಲ್ಲಿಗೆ ಹೊರಟ್ರೆ ಒಂದು 7 ಗಂಟೆ 8 ಗಂಟೆ ಅಂದ್ಕೊಂಡಿದ್ದೀನಿ. ನೋಡೋಣ. ಸೊ ಆಲ್ರೆಡಿ ಅಜ್ಜಿಗೆ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಮನೆಯಿಂದ ಬರ್ತಾರೆ. ಸೊ ಮಿಸ್ಟರ್ ಗಣೇಶ್ ಅವರು ಇಲ್ಲಿದ್ದಾರೆ, ಮಿಸ್ ಹೇಮಾವತಿ ಅವರು ಅಲ್ಲಿದ್ದಾರೆ, ಕ್ಯಾಮ್ರಾಮ್ಯಾನ್ ಕಸ, ಬ್ಲಾಗರ್ ತಗೊಂಡು ಸಿಗೋಣ. ಸೊ ಗೈಸ್ ಹೊರಟ್ವಿ, ಬರ್ತಾಯಿದ್ದೀವಿ. ಇನ್ನೇನು ಅಂದ್ವಿ, ಇನ್ನು ಮೈಸೂರಲ್ಲೇ ಇದ್ದೀವಿ. ಸೊ ಇಲ್ಲೆಲ್ಲ ತಿಂಡಿ ಇಸ್ಕೊಳಕ್ಕೆ ಬಂದರು. ಮನೆಗೆ ನನಗೆಲ್ಲ ತಿಂಡಿ ಇಸ್ಕೊಳಕ್ಕೆ ಬಂದರು. ಸೊ ಅದಕ್ಕೆ ಬಂದ್ವಿ. ಇಲ್ಲೆಲ್ಲೋ ತಿಂಡಿ ಮನೆ ಅಂತ ಇಲ್ಲಿ ಹೋಗಿ ನನಗೆ ರೂಮ್ ಸ್ವಲ್ಪ ತಿಂಡಿ, ಆಮೇಲೆ ಅಲ್ಲಿ ಮಗು ನೋಡೋಕ್ಕೋತಿದ್ದಿಲ್ಲ ಅವ್ರ ಮನೆಗೆ ಸ್ವಲ್ಪ ತಿಂಡಿ ಎಲ್ಲ ಈಸ್ಕೊಂಡು ಹೋಗೋಣ. ಸಾರಿ, ತಿಂಡಿ ಮನೆ ಅಲ್ಲ, ಕಜ್ಜಾಯ ಮನೆ. ಕೊಬ್ಬರಿ ಮಿಠಾಯಿ ತಗೊಂಡ ಇದು ಅವಳಿಗ ಏನು ಮಾ ಯಾವ ಬರ್ಫಿ? ಕಾಜು ಬರ್ಫಿ ಅದು. ಬ್ಯಾಕ್ ಟು ಅವರ್ ಓಲ್ಡ್ ಕ್ಯಾಮ್ರಾಮನ್. ಕಾರ ಅಲ್ಲಿ ಮುಂದೆ ಒಂದು ಪೊಲೀಸ್ ಗಾಡಿ ನಿಲ್ಲಿಸ್ಬಿಟ್ಟು ಅದಕ್ಕೆ ಮುಂದೆ ಹಾಕಿ. ಇದೇನು ಬೇಡ ಮಮ್ಮಿ, ವಯಸ್ಸದಷ್ಟು ನನ್ನ ರೂಮ್ಗೆ. ಇದಿಷ್ಟು ನನಗೆ, ಇದು ರಿಲೇಷನ್ಗೆ. ಆ ಬಾಕ್ಸ್ ಇಟ್ಕೋ, ಕ್ಯಾಶು ಬರ್ಫಿನ ಇಟ್ಕೋ ಈಗ ಮೇಲೆ. ಶಾಪಿಂಗ್ ಡನ್. ಈಗ ಹೋಗೋದಷ್ಟೇ. ಮೈಸೂರು ಮಾರ್ಕೆಟಲ್ಲಿ ಇದ್ದೀವಿ. ನಮ್ಮ ಮಮ್ಮಿ ಹೋಗಿ ಫ್ರೂಟ್ಸ್ ತರೋಕೆ ಹೋಗೋರೆ ಈ ಟ್ರಾಫಿಕಲ್ಲಿ. ಗಾಡಿ ಹಿಂಗೆ ಹಾಕಿ ನಿಲ್ಸಿ. ನಾನು ನಮ್ಮ ಡ್ಯಾಡಿ ಕ್ಯಾಮ್ರಾಮನ್ ಕಸ ಇಲ್ಲಿದ್ದೀವಿ. ಏನು ನೋಡ್ಬೇಕು, ಕಸ ಅಂತ ಬರೋದು. ಇಲ್ಲಿಂದ ಮುದ್ದು ಮುದ್ದು ಅಂತ ಇಲ್ಲಿಂದ ಕನಕಪುರ ರೋಡ್ ಹೋಗಿ, ಅಲ್ಲಿಂದ ಬೆಂಗಳೂರು, ನಾನು ಅಲ್ಲಿಂದ ಆಂಬೂರ್, ಆಮೇಲೆ ಅಲ್ಲಿಂದ ವೇಲೂರು. ಸೊ ಇದೇ ಪ್ಲ್ಯಾನು. ಹೋಗ್ತಾನೆ. ಸೊ ಈಗ ಬನ್ನೂರಲ್ಲಿದ್ದೀವಿ. ಮಮ್ಮಿ ಸೀಬೆಕಾಯಿ ತಗೋತಾವ್ರಲ್ಲಿ. ಕಟ್ ಮಾಡೋಕ್ಕೆ ಓದಾಡ್ತಾವನಲ್ಲ. ಉಪ್ಪೇನು ಹಂಗೆ ಗೋರಿ ಆಗ್ತಾವನೆ. ಉಪ್ಪು ನಾಳೆ ತಮಿಳ್ನಾಡಿಂದ ವಾಪಸ್ ಬರ್ಬಾರ್ದು ಅಂತ ಕಾಯಿ ರೆಡಿ. ಕಟ್ ಮಾಡಕ್ಕೆ ಎಷ್ಟೊಂದು ಓದಾಡ್ತಾವನೆ. ಅದ್ರಲ್ಲಿ ಬೇರೆ 3 ಹೇಳಿದ್ಯಾ? 2 ಹೇಳಿದೆ. 2? ಹಾಂ, ಅದಕ್ಕೆ ಸಾಕಂತ. ಸೊ ಈಗ ಮುಗಿಸ್ಕೊಂಡು ನೋಡೋದಷ್ಟೇ. ಇವತ್ತು ಆಂಬೂರ್ ಮೈಸೂರನ್ನ ತಮಿಳ್ನಾಡು ರೋಡ್ ಬರಂಗಿದ್ರೆ ಈ ರೋಡ್ ಅವಾಯ್ಡ್ ಮಾಡಿಬಿಡಿ. ಒನ್ ವೇಲೆಲ್ಲ ಹೋಯ್ತವ್ರೆ. ನಾವು 1 hour ಹಿಂಗೆ ನಿಂತು. இங்க பாருங்க, முன்னாடி என்ன இருக்கு அண்ணா? முன்னாடி என்ன இருக்கு? ஆக்சிடென்ட் இருக்கா? ನಾನು ಹೇಳ್ದೆ. ஆமாவா? டெத்தா? ನಾನು ಹೇಳ್ದೆ. ಏನಾಗೈತೆ ಅಂತಪ್ಪ? ಡೆತ್. 2 ಆಕ್ಸಿಡೆಂಟ್. ಮೇಲೊಂದು ಕೆಳಗೊಂದ. ಬರ್ಬೋದು, ನಮ್ಮ ಟೈಮ್ ಸರಿ ಇಲ್ಲ ಅಷ್ಟೇ. ಆ ಕಡೆಯಿಂದ ಅದಕ್ಕೆ ಗಾಡಿಗಳು ಬರ್ತಾ ಇಲ್ಲ. ಬರೀ 2 wheeler ಮಾತ್ರ ಬರ್ತೈತೆ.
ದೊಡ್ಡನಮ್ಮಕ್ಕೆ ಹೋದವರೆಲ್ಲ ಜಾಮ್ ಮಾಡಿರ್ತಾರೆ ಈಗ. ಆ ಕಡೆ ಬರೋರ್ಗು ಅವ್ರಿಗೂ ಒಂದು ಲಾರಿ ಬಂತು, 2 ಲಾರಿ ಬಂತು ಅನ್ಬೇಕು. ದೊಡ್ಡ ಆಕ್ಸಿಡೆಂಟ್ ಆಗಿದೆ, ಫುಲ್ ಜಾಮ್, ಆಲ್ ಪೀಪಲ್ ಸ್ಟ್ಯಾಂಡಿಂಗ್ ಔಟ್ಸೈಡ್. ಅಲ್ಲಿ ಅಡ್ಡ ಹಾಕೋರೆ ಈಗ, ಅದಕ್ಕೆ ಗಾಡಿಗಳು ಬರ್ತಾ ಇಲ್ಲ. ಅಲ್ಲೂ ಅಡ್ಡ ಹಾಕೋರೆ, ಇಲ್ಲಿ ಹೋದವ್ರು ಏನು ಕತೆ ಅಂತ ಗೊತ್ತಿಲ್ಲ. ಸ್ಲೋ ಆಗಿ ಮೂವ್ ಆಗಿದೆ. ಅದನ್ನೇ ಹೇಳಿದ್ರು ಮಶ್ರೂಮ್ ಚೆನ್ನಾಗಿ. ಊಟಕ್ಕೆ ಬಂದ್ವಿ, ಊಟ ಮಾಡೋಕ್ಕೆ ಡಾಬಾಲಿ ಯಾವುದು ಎಲ್ಲ ಕಡೆ ಗೋಬಿ ಕಲಿರ್ತೀರ. ಗೋಪಿ 65, ಡ್ರ್ಯಾಗನ್ ಪನ್ನೀರ್, ಇದೆಲ್ಲ ನೀವು ತಮಿಳ್ನಾಡಲ್ಲಿ ಮಾತ್ರ ನೋಡೋಕೆ ಸಿಗುತ್ತೆ. ಇಲ್ಲಿ ಗೋಬಿ ಅಂತ ಹಾಕೊಂಡಿಡಿ, ಇಲ್ಲಿ ಮಾತ್ರ ಗೋಪಿ ಆಗ್ಬಿಟ್ಟಿತ್ತು. ಓಕೆ, ಇವಾಗ ಊಟ ಮಾಡ್ಕೊಂಡು ಮತ್ತೆ ಹೊರಡೋದಷ್ಟೇ. ಟ್ರಾಫಿಕ್ಕಿಂದ ಮುಖ ಕಾಣ್ತೈತಲ್ಲಪ್ಪ, ಟ್ರಾಫಿಕ್ಕಿಂದ ಎಲ್ಲ ದಾಟಿ ಬಂದಾಯಿತು. ಸೊ ಆರ್ಡ್ರ್ ಮಾಡಿದ್ದೀವಿ ರೋಟಿ ಇದೆಲ್ಲ. ಎಷ್ಟೋ ದಿನ ಆಗೋಗಿಟ್ಟು ಡಾಬಾಗೆ ಬಂದು ಎಲ್ಲರೂ ಸೇರಿ ಇವಾಗ ಬಂದಿದ್ದೀವಿ, ತಿನ್ಕೊಂಡು ಹೋಗೋಣ. ತಿನ್ಬಿಟ್ಟು ಫುಡ್ ಹೆಂಗಿದೆ ಅಂತ ಹೇಳ್ತೀವಿ. ಏನು ಬೇಕಂದ್ರೆ ಗ್ಯಾರಂಟಿನಾ? ಹಾಂ ಕೇಳೈತೆ, ಮಾತಾಡ್ಸ ಅವರಲ್ವಾ ಅದು? ಯಾರ ಹತ್ರ ನೋಡ್ಬಿಟ್ಟು ನಿನ್ಗೂ ಹೇಳ ಅಣ್ಣ ರೆಂಟಿ. ಸೊ ಇವಾಗ ಚೆಂಗಮ್ ಸಿಗ್ನಲ್ ಹತ್ರ ಇದ್ದೀವಿ. ಇಲ್ಲಿಂದ ಲೆಫ್ಟ್ ಹೋದರೆ ನಮ್ಮೂರು ಅಂದರೆ ನಮ್ಮ ಅತ್ತಿಗೆ ಊರು. ಹೇಳ್ರಿ ಹೆಂಗಿತ್ತು ಟೀ? ಡಬ್ಬ ಥರ ಇತ್ತು. ಮೇಲಿಂದ ಕೆಳಗೆ ಬಿಡ್ತಾನೆ, ಅದೇ ಲೋಡ್ತಾನೆ ತೊಳಿತಾನೆ, ಅದೇ ಲೋಡ್ದಲ್ಲಿ ಹಾಕೊಡ್ತಾನೆ. ಒಂದೇ ನೀರಲ್ಲಿ ಎಲ್ಲ ಕೆಲಸ ಮಾಡಿಸ್ತಾನೆ. ನಾನು ಹಚ್ಕೊಟ್ಟಿದ್ದು ನಾನೆಲ್ಲೋ ಬಿಸಿ ಐತೆ ಅಂತ, ಅದು ಟೀನು ಆರೋಗಿತ್ತು. ಟೀನು ತಣ್ಣಗಾಗಿ ಹೋಗಿತ್ತು. ಡಬ್ಬ ಥರ ಇತ್ತು ಒಟ್ಟಿನಲ್ಲಿ ತಮಿಳ್ನಾಡು ಟೀ. ನೀಟ್ ಇಲ್ಲ, ಕ್ಲೀನ್ ಇಲ್ಲ, ಏನೂ ಇಲ್ಲ. ಸಕ್ಕರೆ ಹಾಕಿದ್ರ? ಸಕ್ಕರೆ ಇದೆ ಆದರೆ ಹಾಲಿಲ್ಲ. ಹಾಲು ಏನು ಮಾಡ್ತಾನೆ ಗೊತ್ತಾ? ಹಾಲು 1/4 ಲೀಟರ್ ಹಾಲಿಗೆ 3 ಲೀಟರ್ ನೀರು ಹಾಕ್ತಾನೆ. ಬಿಸಿನೀರು ಹಾಕೋದನ್ ಫಸ್ಟು, ಅರ್ಧ ಕಪ್ ಬಿಸಿನೀರು ಹಾಕೊಂಡು ಒಂದಿಷ್ಟು ಹಾಲು ಎತ್ಕೋತಾನೆ. ಹಾಲು ಎತ್ಕೊಂಡು ಅದಕ್ಕೆ ಇದಾಕಿ ಟೀದು ಇದಾಕಿ ಏನೇನೋ ಮೇಲೆ ಕೆಳಗೆ ಬಿಡಿಸ್ತಾನೆ. ಅಲ್ಲಿ ಆರೋಗಿತ್ತು. ಆಮೇಲೆ ಕೆಳಗೆ ಬಿಡಿಸಲ್ಲ ಅದು ಟೀ ತಣ್ಣಗಾಗಿ ಹೋಗಿರ್ತದೆ. ಒಳ್ಳೆ ಟೀ ಕುಡಿದ ಮೇಲೆ ನೋಡಿದ್ರೆ ಅದು 90 ನೀರಂತೂ ಅಳ್ಳಿಟ್ಟು. ಅತ್ತಾರ ಯಾರ್ಯಾರು ಕುಡ್ದಿತ್ತು ಅದೇನು ಅದ್ರಲ್ಲಿ ಬೇರೆ ಸ್ಟಾರ್ಟಿಂಗ್ ಬೇರೆ ನೀರ್ ಹಾಕಿದ್ದ, ಅದನ್ನ ಚಲ್ದ, ಅದು ಏನು ಮಾಡೋದು. ಇನ್ನೇನು ಮನೆಗೆ ಊರ ಹತ್ರ ಬಂದ್ವಿ, ಒಂದು ಸ್ವಲ್ಪ ದೂರ ಹೋಗಿ ನಾಳೆ ರಿಟರ್ನ್ ವಾಪಸ್ ಬೆಂಗಳೂರು. ಯಾಕಂದ್ರೆ ನಾಳೆ ಎಕ್ಸಾಮ್ ಇದೆ, ಅದಕ್ಕೆ. ಅಕಸ್ಮಾತ್ ಬರಲಿಲ್ಲ ಅಂದ್ರೆ ತರುಣ ಬಸ್ಸಲ್ಲಿ ಕಳಿಸ್ಬಿಟ್ರೆ ನಾವು ನಾಳೆ ಬರ್ತೀವಿ. ನೀವೆಲ್ಲಿ ಹೋಗ್ತೀರಾ? ನಾವೆಲ್ಲರೂ ಹೋಗ್ತೀವಿ. ಎಲ್ಲಿಗೆ? ಎಲ್ಲ ಒಂದು ರೌಂಡ್ ಹಾಕಿ ಬರ್ತೀವಿ. ಪಾಂಡಿಚೇರಿ, ಪುದುಚೇರಿನೋ, ಸೇಲಮ್ಮು ಎಲ್ಲರೂ ಹೋಗ್ತೀವಿ. ಸೇಲಂಗೆ ಹೋಗಿ ಏನಪ್ಪ ಮಾಡ್ತೀಯಾ? ಸೇಲಂಗೆ ಹೋಗಿ ಏನು? ಚೆನ್ನೈ ಸೇಲಂ ಪಲ್ಲಿ ಸ್ಯಾರಿ ಪರ್ಚೇಸ್ ಮಾಡ್ತೀವಿ. ಅಪ್ಪ ಚೆನ್ನೈ ಸ್ಯಾಲಿ ಪರ್ಚೇಸ್. ನಮ್ಮಪ್ಪ ನಾನ್ ಡ್ರೈವಿಂಗ್ ಮಾಡಿ ಕರ್ಕೊಯ್ತೀನಿ ಬಾರಪ್ಪ ಅಂದ್ರೇನೆ ಬರಲ್ಲ. ನಮ್ಮಪ್ಪ ಡ್ರೈವಿಂಗ್ ಮಾಡ್ಕೊಂಡು ಕರ್ಕೊ ಹೋಗೋದು. ನಪ್ಪ ಏನ್ ಕೊಟ್ಟಿದ್ಯಾ ಮೂಡಿ? ನಮ್ಮಪ್ಪ ಒಂದ್ಸಲಿ ಮೂಡ್ ಬಂದ್ರೆ ಅಲ್ವಾ ಪಾಪ? ಒಂದ್ಸಲಿ ಮೂಡಿ ಬಂದ್ರೆ ಒಂದ್ಸಲಿ ಮನೆ ಜಾಸ್ತಿ ಕಾಲ ಕರೆದ್ರೆ ಮನೆಗೆ ಹೋಗಲ್ಲ ತಿರ್ಗಾ. ನಮ್ಮಪ್ಪ ಹಿಂಗೆ ಆಗಾಗ ಒಳ್ಳೊಳ್ಳೆ ಜೋಕ್ ಮಾಡ್ತಾ ಇರ್ತಾರೆ ಗೈಸ್, ನೋಡಿ ಎಂಜಾಯ್ ಮಾಡಿ. ಅಪ್ಪ ನೀನು ಪಾಂಡಿಚೇರಿಗೆ ಹೋಗಿಲ್ಲಲ್ಲ? ಹೋಗಿದ್ದ ಶೂಟಿಂಗ್ ಈಗ ರೀಸೆಂಟ್ ಆಗಿ ಹೋಯ್ತಲ್ಲ. ಏನತ್ರ ಇಲ್ಲ ಪಾಂಡಿಚೇರಿ. ಏನು ಅಷ್ಟಿಲ್ಲ, ಕೆಳಗಡೆ ಇಲ್ಲದೆ ಸಾಕು ಪಾಪ ಶೆಕೆ ಕಿತ್ಕೊ ಬರುತ್ತೆ. ಬೇರೆ ನಾವು ಹೋಗಿದ್ದು ಏಪ್ರಿಲ್ ಕಡೆ, ಅದಕ್ಕೆ ಹಂಗಿತ್ತು. ನಮ್ಮ ಮಿಸ್ಸಸ್ ಮಲಗಿಬಿಟ್ಟಿದಾರ. ಮಲಗಿದ್ದಾರೆ, ಎಲ್ಲ ಹೆಗ್ಣ ಹಿಡ್ದಿದಾರೆ ಪಾಪ. ರಾತ್ರಿ ಎಲ್ಲ ಹೆಗ್ಣ ಹಿಡ್ದಾರ. ಯಾವ ಹೆಗ್ಣನಪ್ಪ? ಆಗ್ತದೆ.
ಹೆಸರು ಇದು ಮಾಡ್ಕೋತೇನೆ ಬಿಡು. ಅದನ್ನ ಬೀಪ್ ಮಾಡ್ತೀನಿ. ತರೋಣ ಏನ್ ಮಾಡೋ ಗೊತ್ತಾ, ಈ ಏನೋ ಬರುತ್ತೆ ಮೂರ್ ಸಲ ಯಗಣ ಯಗಣ ಯಗಣ. ಅಯ್ಯೋ ಮೇಡಮ್, ನನ್ನ ಯಗಣ ಅಂದಿದ್ದಾರೆ ನಿಮ್ಮ ಮನೆಯವರು. ನಿಮ್ಗೆ ಊಟ ಕೊಟ್ಟೆ, ಬಟ್ಟೆ ಕೊಟ್ಟೆ, ದುಡ್ಡು ಕೊಟ್ಟಿ, ಮಗ ಜಾಗ ಕೊಟ್ಟಿ, ನನ್ನ ಯಗಣ ಅನ್ಸ್ಕೊಳ್ಬೇಕಾ? ಅದು ಯಾವ್ದ್ರಲ್ಲ ಐತಿ? ಇದ್ರಲ್ಲಿ ರಾಮಶ್ರಮ ಭೂಮಲ್ಲಿ ಫ್ರಿಡ್ಜ್ ಕೊಟ್ಟೆ, 7 ಕೊಟ್ಟೆ, ಆಕಿಗೆ ಏನ್ ಕೊಟ್ಟೆ, 2 ಮಗು ಕೊಟ್ಟೆ. ಆಡು ಒಂದೇ ಅನ್ಸುತ್ತೆ ಆಯ್ತು ಲಾಸ್ಟ್ ಆಡು. ಒಂದ್ ಲೈನ್ ಆಡು ಪಾಪ. ಚೆನ್ನಾಗ್ ಆಡ್ತಿ ಆಡು ಪಾಪ. ಆಡುದ್ರೆ ಏನ್ ಲೈನದು ಬರ್ತಾಯ್ತು. ಆಡ ಮಮ್ಮಿ. ಕೊಟ್ಟು ಬೆಚ್ಚ ತಂಗ ಕೊಟ್ಟಿ ನೀನ್ ಆಡಿದ್ ಬೇಡ. ಮಾಲೈ ಮಾಮ ಮಾಯ. ಅಯ್ಯೋ ಮಲೈ ಮಾಮ. ಆಡ ಒಂದ್ಸರಿ ಬರಕಿಲ್ಲ.